ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಬನ್ನಿ, ಬೆಳಗಿಂದ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ ಫ್ರೆಂಡ್ಸ್, ಈ ಕೆಮ್ಮು ಕಮ್ಮಿ ಆಯಿತು. ನಮ್ಮ ಮಾವ ಮೊನ್ನೆ ರವೆ ಪಾಯಸ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಅದೊಂದು ಸ್ವಲ್ಪ ರವೆ ಪಾಯಸ ತಿಂದಿದ್ದಕ್ಕೆ ನೆಗಡೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ಮಾಡೋದು, ಕೆಮ್ಮಲಾತಿದ್ದಂಗೆ ನೆಗಡೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬನ್ನಿ, ಬೆಳಗಿಂದ ಏನೇನು ಕೆಲಸ ಮಾಡಿದೆ, ನೆನ್ನೆನೂ ಲಾಕ್ ಮಾಡಿಲ್ಲ. ನೆನ್ನೆ ಇವತ್ತು ಏನೇನು ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ನೆನ್ನೆ ಏನು ಸಾಂಬಾರು ಮಾಡಿದ್ದೆ? ನೆನ್ನೆ ಅವರೆಕಾಳು ಹುರಿದಾಕಿ ಕರ್ಮೀನು ಸಾಂಬಾರು ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು, ಆಮೇಲೆ ಮೊನ್ನೆ ಪೋಸ್ಟ್ ಆಫೀಸ್ ಹತ್ರ ಬುಕ್ ಇಸ್ಕೊಂಡಿದ್ದು ಕೊಟ್ಟೇ ಇರಲಿಲ್ಲ. ಅದಕ್ಕೆ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಪೋಸ್ಟ್ ಆಫೀಸ್ ಹತ್ರ ಇಸ್ಕೊಂಡು ಬಂದು ಆಮೇಲೆ ಊಟ ಮಾಡಿ ಸ್ವಲ್ಪ ಮೇಕೆಗೆಲ್ಲ ಸೊಪ್ಪು ಕಟ್ಟಿ. ಇವಾಗ ಗೈಸ್ ಏನು ಗೊತ್ತಾ, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಆಚೆ ಹೋಗೋಕ್ಕಾಗಲ್ಲ ಮಧ್ಯಾಹ್ನ ಟೈಮು. ನೀರಲ್ಲಿ ನೆರಳಲ್ಲಿ ಅನ್ನಂಗೆ ಆಗುತ್ತೆ. ಇನ್ಮೇಲಂತೂ ಶಿವರಾತ್ರಿ ಕಳೆದ್ಮೇಲಂತೂ ಕೇಳ್ಕೊಳ್ಳೇಬೇಡಿ, ಜಾಸ್ತಿ ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲಪ್ಪ ನೆರಳೈತೆ, ಎಲ್ಲಪ್ಪ ನೀರು ನೆರಳು ಅನ್ನಂಗೆ ಆಗ್ತಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಂದು ಊಟ ಎಲ್ಲ ಮಾಡಿ ನಮ್ಮ ಮಾವನ ಊಟಕ್ಕೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಮಲಗಾದ್ಮೇಲೆ ಮೇಕೆ ಎಲ್ಲೂ ಹೊಡ್ಕೊಂಬರಲಿಲ್ಲ. ಮನೆ ತವೇನೆ ಸೊಪ್ಪು ಎಲ್ಲ ಇತ್ತು, ಹೊಡ್ಕೊಂಬರಲಿಲ್ಲ. ಮನೆ ತವೇ ಕಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ಬಂದರು. ಆಮೇಲೆ ಹೋಗಿ ಒಂದು ಕ್ಯಾನ್ ನೀರು ತಗೊಂಬಂದು ನಾನು ನನ್ನ ಮಗ ಆಮೇಲೆ ಮೇಕೆ ಎಲ್ಲ ಒಳೆ ಕಟ್ಟಿ ಮೇಕೆ ಕಸ ಗುಡಿಸಿ ಟೀ ಕಾಯಿಸಿ ಸಾಂಬಾರಿತ್ತು, ಅದಕ್ಕೇ ಅಡುಗೆ ಮಾಡಿ ಕೊಟ್ಟಿದ್ದೆ ಟೀ ಕಾಯಿಸಿ. ಆಮೇಲೆ ಬೆಳಗ್ಗೆ ಏನು ತಂದೆ, ನೆನ್ನೆನೇ ಒಂದು ಸ್ವಲ್ಪ ಅಕ್ಕಿ ನೆನೆ ಬೆಳಗ್ಗೆ. ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅದು ನೆನೆಹಾಕಿ ರುಬ್ಬಿಟ್ಟಿದ್ದೆ. ಇಷ್ಟೊತ್ತಿಗೆಲ್ಲ ರುಬ್ಬಿಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ದೋಸೆ ಹಿಟ್ಟು ಒಂಥರ ಸೋಡಾ ಹಾಕ್ತೀವಲ್ಲ ನಾವು, ಬುರ್ಗ್ ಬರಬೇಕು, ಚೆನ್ನಾಗಿರುತ್ತೆ. ಅವಾಗ ನಾವು ಹೆಂಗೆ ರುಬ್ಬಿರ್ತೀವೋ ಹಂಗೆ ಇದ್ದರೆ ದೋಸೆ ಚೆನ್ನಾಗಿ ಬರೋಲ್ಲ. ರುಬ್ಬಿಟ್ಟಿದ್ದೆ, ಚೆನ್ನಾಗಿತ್ತು. ಬೆಳಗ್ಗೆ ಎಷ್ಟೊತ್ತಿಗೆ ಬುರ್ಗ್ ಬಂದಿತ್ತು ಚೆನ್ನಾಗಿ. ಆಮೇಲೆ ಬೆಳಗ್ಗೆ ಚಟ್ನಿ ಮಾಡಿ ಆಲೂಗಡ್ಡೆ ತಗೊಂಬಂದಿದ್ದೆ. ಆಲೂಗಡ್ಡೆ ಪಲ್ಯ ಮಾಡಿ ಒಂದು ದೋಸೆ ಮಾಡಿ ನಮ್ಮ ಮನೆಯವ್ರಿಗೆ ಕಳಿಸಿ. ಆಮೇಲೆ ಹುಡುಗರು, ಅಮ್ಮ ನನಗೂ ಬಾಕ್ಸ್ಗೆ ಹಾಕೊಂಡು ಕೊಡು ಅಂತ ಹೇಳಿದ್ರು. ಆಮೇಲೆ ಇಬ್ರಿಗೂ ಬಾಕ್ಸ್ಗೆ ಹಾಕೊಂಡು ಕೊಟ್ಟು, ನನ್ನ ಮಗ ಏನೋ ತಿನ್ನಲಿಲ್ವಂತೆ ಶಿವು, ತಿನ್ನಲಿಲ್ವಂತೆ ಸ್ಕೂಲಲ್ಲಿ. ನನ್ನ ಮಗಳು ಅದು ಯಾರಿಗೆ ಕೊಟ್ಲು ಗೊತ್ತಿಲ್ಲ. ಅವಳಿಗೆ 3 ಹಾಕಿದ್ದೆ, ಇವನಿಗೆ 3 ಹಾಕಿ ಕಳಿಸಿದ್ದೆ. ತಿನ್ನಲಿಲ್ವಂತೆ. ಬಿಸಿಬೇಳೆ ಬಾತ್ ಬಂದಿತ್ತಂತೆ, ಅದನ್ನೇ ತಿಂದ್ಬಿಟ್ಟವನೆ. ಆಮೇಲೆ ಒಂದು ಸ್ವಲ್ಪ ಬಟ್ಟೆ ನಾನು ನಮ್ಮ ಮಾವನಿಗೆಲ್ಲ ಊಟಕ್ಕೆ ಇಕ್ಕಿ ತಿರ್ಗಾ ಆಮೇಲೆ ನಾನು 3 ದೋಸೆ ಹಾಕ್ಕೊಂಡು ತಿಂದು, ಆಮೇಲೆ ನಮ್ಮ ಮಾವನಿಗೆ ಮುದ್ದೆ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಚಟ್ನಿ ಇತ್ತು, ಅದಕ್ಕೆ ಒಗ್ಗರಣೆ ಮಾಡಿ ಮುದ್ದೆ ಮಾಡಿ ಕೊಟ್ಟೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಟ್ಟು ಮೇಕೆಗೆ ನೀರಿಕ್ಕಿ ಸೊಪ್ಪೆಲ್ಲ ಹಾಕಿ, ಅದು ಬೇರೆ ಇವತ್ತು ಸೊಪ್ಪೇನೂ ಇರಲಿಲ್ಲ. ಅದೇನೋ ಶ್ರೀಗಂಧ ಸೊಪ್ಪು ಅಂತ ತಗೊಂಬಂದಿದ್ರು, ಅದೇನೋ ತಿನ್ನಲೇ ಇಲ್ಲ ಮೇಕೆ. ಆಮೇಲೆ ನಮ್ಮ ಮಾವ ಜೂಲಂಗಿ ಸೊಪ್ಪು ಅಂತ ಬರುತ್ತೆ, ಅದನ್ನು ಮುರ್ಕೊಂಬಂದು ಕಟ್ಟಿದ್ರು. ಆಮೇಲೆ ನಾನು ನೀರೆಲ್ಲ ಇಕ್ಕಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಆಮೇಲೆ ನಮ್ಮ ಮಾವನ ಫ್ರೆಂಡ್ ಬಂದಿದ್ದರು. ಇಲ್ಲೇ ಫ್ರೆಂಡ್ಸ್ ಬಸವಣ್ಣನ ಜಾತ್ರೆ ಮಾಡ್ತಾರೆ ಶಿವರಾತ್ರಿಗೆ, ಅದಕ್ಕೇನೋ ಓರಿಗಳೆಲ್ಲ ಹೊಡ್ಕೊಂಬಂದಿದ್ದಾರೆ. ನೋಡೋಕೆ ಚೆನ್ನಾಗಿವೆ. 5 ಲಕ್ಷ 10 ಲಕ್ಷ ಅಂತೆ ಒಂದೊಂದು ಜೊತೆ ಓರಿ. ನೋಡ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ಟು ನಮ್ಮ ಮಾವನ್ನ ಕರ್ಕೊಂಡು ಹೋದರು ಬಸವಣ್ಣನ ದೇವಸ್ಥಾನದ ಹತ್ರ. ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಿದ್ನಲ್ಲ. ಆಮೇಲೆ ನನ್ನ ಮಕ್ಕಳು ಬಂದರು. ಆಮೇಲೆ ಇನ್ಯಾಕೆ ಮೇಕೆಗೆ ಬೆಳಗಿಂದ ಏನೂ ಇಲ್ಲ ನೆಟ್ಟಿಗೆ ಅಂತ ಹೇಳ್ಬಿಟ್ಟು ನೋಡಿ, ಇವಾಗ ಹೊಡ್ಕೊಂಬಂದು ಇಲ್ಲಿ ಕಟ್ಟಾಕಿದ್ದೀನಿ. ಹುಟ್ಟಿದ ಮುರಿ ತಿಂತಾವೆ. ನನ್ನ ಮಗ ನೋಡಿ ಇಲ್ಲಿ ನಿದ್ದೆ ಮಾಡ್ತವನೆ. ಇನ್ನೇನಿದ್ರು ನಿದ್ದೆ ಮಾಡೋದು.
ಇದೆ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಸಾಯಂಕಾಲ ಬರ್ತಾರೆ, ಓದ್ಕೊಳ್ಳೋಣ ಬರ್ಕೊಳ್ಳೋಣ ಅನ್ನಲ್ಲ ಫ್ರೆಂಡ್ಸ್. ನಾವು ಕಡೋರ ಮನೆ ಬಾಗಿಲಿಗೆ ಹೋಗಿ ನಾವು ಓದಿದ್ದೀವಿ, ಬರೆದಿದ್ದೀವಿ. ದೀಪದ ಬೆಳಕಾಗಿ ನಮ್ಮ ಮನೆಗೆ ಯಾವಾಗ ಕರೆಂಟ್ ಇರಲಿಲ್ಲ, ದೀಪದ ಬೆಳಕಾಗಿ ನಾವು ಬರ್ಕೊಂಡಿದ್ದೀವಿ. ನಮ್ಮ ಮನೆ ಕರೆಂಟ್ ಇದ್ರೂ ಓದೋದೇ ಕಷ್ಟ ಹುಡುಗರು. ಆ ಮೇಡಮ್ ನನಗೆ ಬೈದು ಇದು ಮಾಡ್ತಾರೆ, ಓದಿಸ್ರಿ ಓದಿಸ್ರಿ ಎಷ್ಟು ಹೇಳಿದ್ರು ಕೇಳಲ್ಲ, ಓದಲ್ಲ, ಬರೆಯಲ್ಲ. ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಕೂತ್ಕೊಂತಾರೆ ಬರೆಯೋಕ್ಕೆ, ಓದೋಕ್ಕೆ. ಎಷ್ಟು ಹೇಳಿದ್ರು ಕೇಳಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಮೇಕೆ ಹೊಡ್ಕೊಂಬಂದು ಕಟ್ಟಾಕಿದ್ದೀವಿ. ಮೇಕೆ ಹೊಡ್ಕೊಂಡು ಹೋಗಿ ಮೇಕೆಲ್ಲ ಒಳೆ ಕಟ್ಟಿ ಒಂದು 5:15 5:45 ಹೋಗ್ತೀವಿ. ಅಷ್ಟೊತ್ತು ನಮ್ಮ ಮನೆಯವರು ಬಂದಿರ್ತಾರೆ. ಮೇಕೆಲ್ಲ ಒಳೆ ಕಟ್ಟಿ ಆಮೇಲೆ ಟೀ ಕಾಯಿಸ್ಕೊಟ್ಟು, ಸಾಂಬಾರು ಏನೂ ಇಲ್ಲ, ಬೆಳಗ್ಗೆ ದೋಸೆ ಮಾಡಿದ್ದೆ. ಬರೇ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಬರೇ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟಕ್ಕಿಕ್ಕಿ ಆಮೇಲೆ ಹುಡುಗರಿಗೆ ಒಂದು ಸ್ವಲ್ಪ ಏನಾದರೂ ಹೇಳ್ಕೊಡ್ಬೇಕೇನೋ ಹೇಳ್ಕೊಟ್ಬಿಟ್ಟು ನಾನು ಊಟ ಮಾಡಿ ಮಲಗೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಅಂದರೆ ಬೇರೆ ಅವರು ಅಲ್ಲಿ 5:00 ಬಿಡ್ತಾರೆ ಫ್ರೆಂಡ್ಸ್. ಅಲ್ಲಿಂದ ಬರಬೇಕಾದ್ರೆ ಒಂದು 1/4 ಗಂಟೆ ಆಗುತ್ತೆ. ಶಿವ ಮ್ಯಾಕೆ ಸುತ್ಕೊಳ್ಳೋದು ಹುಡುಗು ಬಿಡಿಸು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.